1975, emergency was imposed in our country. She was very clear this government has to be dismissed. So 1959, Article 356 was used. Adanalli economic yavade ondu prayojana illa. So overnight she decided 14 private banks should be nationalized. So whatever experiment Indira Gandhi did arbitrarily on her own, they all went inside the newspaper offices. Power was cut down at 2 a.m. Emergency ku avaru 1000 ಕಾರಣ ಕೊಟ್ಟಿದ್ರು. So I say emergency ಬಂದು 1975 ದಲ್ಲಿ ಶುರು ಮಾಡಿಲ್ಲ ಸರ್. It is not that 25th June ರಾತ್ರಿ 2 o'clock, 12 o'clock, 2 o'clock they decided. Between the nights of 25th June and 26th June 1975, emergency was imposed in our country. So Indira Gandhi avaru, if you look at her history, anybody has or history or the enthusiast agi yaravadu Indira Gandhi avaru life, if you had the opportunity to read, we all know when Indira Gandhi became the Congress party president in 1959, when Jawaharlal Nehru avaru nama prime minister agiruvaga, her first trip to Kerala in April 1959, Kerala ಹೋಗಿ ನೋಡಿಕೊಂಡು ಬರ್ತಾರೆ. The world's first public elected government, communist government was in Kerala. EMS ನಂಬೂದ್ರಿಪಾತ್ ಅವರು ಒಂದು ಸರ್ಕಾರ ಅಲ್ಲಿ ಇತ್ತು. 1957 they came to power. ಯಾವಾಗ ಇಂದಿರಾ ಗಾಂಧಿ ಅವರು ನೋಡಿದರು, she was very clear this government has to be dismissed. So ಡೆಲ್ಲಿ ಬಂದ ಮೇಲೆ she was insisting ಪಂಡಿತ್ ಜವಾಹರ್ಲಾಲ್ ನೆಹರು as a Congress party president, ಅವರು ಪಂಚಾಯತ್ ಅಧ್ಯಕ್ಷರಲ್ಲ, MLA ಅಲ್ಲ, MLC ಇಲ್ಲ, MP ಅಲ್ಲ, not public representative under any category. She was requesting, insisting, pleading with Pandit Jawaharlal Nehru, communist government now dismiss ಮಾಡಬೇಕು, ಕೇರಳದಲ್ಲಿ ಅವರು ಇರಬಾರ್ದು. So 1959, Article 356 was used by Pandit Jawaharlal Nehruji's Congress government. That communist government was dismissed in Kerala simply because Congress party ಅಧ್ಯಕ್ಷರು ಇಂದಿರಾ ಗಾಂಧಿ ಅವರಿಗೂ ಡಿಸ್ಮಿಸ್ ಮಾಡಬೇಕು ಅವರ ತಂದೆಯವರಿಗೂ ಅವರು ಹೇಳಿದರು. ಈ ಸ್ಟ್ರೀಕ್ ಆವಾಗ ಶುರುವಾಯಿತು. It started there. We can dismiss any government, any point of time. ಸ್ಟೇಟ್ನಲ್ಲಿ ಯಾರು ಕೆಲಸ ಮಾಡಿದಾರನ್ನ ಕೂಡ ಡೆಲ್ಲಿದಲ್ಲಿ ಇರುವ ಲೀಡರ್ಸ್ಗೂ, ಸ್ಪೆಷಲಿ ಕಾಂಗ್ರೆಸ್ ಪಾರ್ಟಿಗೂ ಅವ್ರ ಕೈ ಕಟ್ಟಿ ಸೇವೆ ಮಾಡಬೇಕು. ಈ ಪರಿಸ್ಥಿತಿಯಲ್ಲಿ ಇಂದಿರಾ ಗಾಂಧಿ ವಾಸ್ ಪುಲ್ಡ್ ಇನ್ ಟು ಪಾಲಿಟಿಕ್ಸ್. 59 ಆದ ಮೇಲೆ, ಇಫ್ ಯು ಲುಕ್ ಎಟ್ ಅವರ್ ಫಸ್ಟ್ ಫ್ಯೂ ಡೆಸಿಷನ್ಸ್ as ಪ್ರೈಮ್ ಮಿನಿಸ್ಟರ್, 1966 ಅವರು ಪ್ರೈಮ್ ಮಿನಿಸ್ಟರ್ ಆಗಿ ಇಂದಿರಾ ಗಾಂಧಿ ಅವರು ಬಂದಿದ್ದರು. ವಿ ಆಲ್ ನೋ ದ ಪ್ರೀವಿಯಸ್ ಹಿಸ್ಟ್ರಿ. ನೆಹರು ಅವ್ರ ಬಗ್ಗೆ ನಮಗೆ ಗೊತ್ತಿರುತ್ತದೆ. ಸಮಯ ಅಷ್ಟೆಲ್ಲ ನಮಗೆ ಕಂಪ್ಲೀಟ್ ಅನಲೈಸ್ ಮಾಡಲಿಕ್ಕೆ ಕಾಂಗ್ರೆಸ್ ಮೈಂಡ್ಸೆಟ್. 66 ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆದ ತಕ್ಷಣ ಅವ್ರು ಮಾಡಿದ ಫಸ್ಟ್ ಡೆಸಿಷನ್, ಒನ್ ಆಫ್ ದ ಫಸ್ಟ್ ಡೆಸಿಷನ್, June 6, 1966, 6/6/66ನಲ್ಲಿ ರುಪಿ ಡಿವ್ಯಾಲ್ಯೂಯೇಷನ್ 37.5%, ರುಪಿ ಆರ್ಬಿಟ್ರಲಿ ಡಿವ್ಯಾಲ್ಯೂ ಮಾಡಿದ್ದಾರೆ. ತಮ್ಮಲ್ಲಿ ಸೇವಿಂಗ್ಸ್ ಇರ್ಬೋದು, ಬ್ಯಾಂಕ್ನಲ್ಲಿ ಇರ್ಬೋದು, ತಾವು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡ್ಬೋದು, ತಾವು ಏನೋ ಒಂದು ಮಾಡಿರ್ಬೋದು, ಅಲ್ಲದ ಮನೆಯಲ್ಲಿ ಬ್ಯಾಂಕ್ನಲ್ಲಿ ಇರದೆ ಸುಮ್ಮನೆ ತಾವು ದುಡ್ಡು ಹಾಕಿರ್ಬೋದು. ಶಿ ಡಿವ್ಯಾಲ್ಯೂಡ್ ಬೈ 37.5%. 1966, ನೋ ಕ್ವೆಶ್ಚನ್, ಡೆಮಾಕ್ರಸಿದಲ್ಲಿ ನೋ ಆರ್ಗ್ಯುಮೆಂಟ್, ನೋ ಡಿಸ್ಕಷನ್, ಯಾರೂ ಕೂಡ ಒಂದು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ. 1 year later 1967, ಆ ಟೈಮ್ನಲ್ಲಿ ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಮೊರಾರ್ಜಿ ದೇಸಾಯಿ ಅವರು ಪಾರ್ಲಿಮೆಂಟ್ನಲ್ಲಿ ಹೇಳ್ತಾರೆ, ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಸ್ಟುಪಿಡೆಸ್ಟ್ ಡೆಸಿಷನ್ ಟೇಕನ್. ಅದರಲ್ಲಿ ಎಕನಾಮಿಕ್ ಯಾವುದೇ ಒಂದು ಪ್ರಯೋಜನ ಇಲ್ಲ. ಸೊ ವಿ ಆರ್ ಟ್ರೇಸಿಂಗ್ ಬ್ಯಾಕ್ ಇಂದಿರಾ ಗಾಂಧಿ ಅವರ ಲೈಫ್, ಹರ್ ಸ್ಟೈಲ್ ಆಫ್ ಫಂಕ್ಷನಿಂಗ್. ಅದೆಲ್ಲ ಆದಮೇಲೆ 1969, ಸೊ ಓವರ್ ನೈಟ್ ಶಿ ಡಿಸೈಡೆಡ್ 14 ಪ್ರೈವೇಟ್ ಬ್ಯಾಂಕ್ ಶುಡ್ ಬಿ ನ್ಯಾಷನಲೈಸ್ಡ್. ಕಾರಣ ಏನು ಹೇಳಿದರು, ಗೌರ್ಮೆಂಟ್ ಬ್ಯಾಂಕ್ ಇರುವಾಗ ಮಾತ್ರ ಯಾರೆಲ್ಲ ಬಡವರಿದ್ದಾರೆ ಅವ್ರಿಗೆ ಲೋನ್ ಕೊಡ್ತಾರೆ, ಪ್ರೈವೇಟ್ ಬ್ಯಾಂಕ್ಸ್ ಲೋನ್ ಕೊಡಲ್ಲ. 14 ಬ್ಯಾಂಕ್ಸ್ ನ್ಯಾಷನಲೈಸ್ ಮಾಡಿದರು. ಸೊ ನಾವು ಅದು ಗ್ರೋತ್ ರೇಟ್ ನೋಡುವಾಗ ನಮಗೆ ಗೊತ್ತಾಗ್ತದೆ. 1967 ಇಂಡಿಯಾಸ್ ಗ್ರೋತ್ ರೇಟ್ ವಾಸ್ 7.83%, 1968 3.39%, 1969 6.54%, 1970 5%, 1971 1.64%, 1972 minus 0.5%, 1973 3%, 1974 1.19%. So whatever experiment Indira Gandhi did arbitrarily on her own, 66, 67, 68, 69, ಅದೆಲ್ಲ ಕೂಡ ನಮ್ಮ ದೇಶದಲ್ಲಿ ಗ್ರೋತ್ ರೇಟ್ ನೋಡಬಹುದು. ಮೈನಸ್ ಗ್ರೋತ್ ರೇಟ್ ವಿ ಹ್ಯಾಡ್ in 1972, single digit growth rate in 1974, 1971 single digit growth rate. So this was leading to emergency. ಇದೆಲ್ಲ ಕೂಡ ಎಮರ್ಜೆನ್ಸಿಗೆ ಹೋಗ್ತಾ ಇತ್ತು. ಎಮರ್ಜೆನ್ಸಿಗೆ ಅವರು 1000 ಕಾರಣ ಕೊಟ್ಟಿದ್ದರು. ಒಂದು 352 ಆರ್ಟಿಕಲ್, ವೆರಿ ರೇರ್ಲಿ ಯೂಸ್ಡ್ ಇನ್ ಅವರ್ ಕಂಟ್ರಿ, ಯಾರು ಯೂಸೇ ಮಾಡಲ್ಲ. ಇಂಟರ್ನಲ್ ರೆಬೆಲಿಯನ್, ಆರ್ಮ್ಡ್ ಅಗ್ರೆಷನ್, ಸ್ಪೆಷಲಿ ವಾರ್ಲೈಕ್ ಸಿಚುವೇಶನ್. ನಮ್ಮ ದೇಶದಲ್ಲಿ ವಾರ್ಲೈಕ್ ಸಿಚುವೇಶನ್ ಇರುವಾಗ 352 ಯೂಸ್ ಮಾಡ್ತಾರೆ. ಗೌರ್ಮೆಂಟ್ ಡಿಸ್ಮಿಸ್ ಮಾಡಲಿಕ್ಕೆ 356. Then 352 was used just for declaring emergency.
ಆ ಎಮರ್ಜೆನ್ಸಿ ಹೋಗುವಾಗ ನಮಗೆ ಗೊತ್ತಿರ್ತದೆ, ಎವ್ರಿಬಡಿ ಆಂಟಿಸಿಪೇಟೆಡ್ ಎಮರ್ಜೆನ್ಸಿ ಇಸ್ ಗೋಯಿಂಗ್ ಟು ಕಮ್. ಯಾಕೆಂದರೆ 1975 ಜನವರಿದಲ್ಲಿ ಸಿಜಾಜ್ ಶಂಕರ್ ರಾಯ್, ವೆಸ್ಟ್ ಬೆಂಗಾಲ್ ದೊಡ್ಡ ಒಂದು ಕಾಂಗ್ರೆಸ್ ಲೀಡರ್, ಹಿ ರೋಟ್ ಅ ಪರ್ಸನಲ್ ಲೆಟರ್ ಟು ಇಂದಿರಾ ಗಾಂಧಿ ದಟ್ ಎಮರ್ಜೆನ್ಸಿ ನಮ್ಮ ದೇಶದಲ್ಲಿ ಡಿಕ್ಲೇರ್ ಮಾಡುವ ಸಂದರ್ಭ ಇದು. ಸೊ ಲಾಟ್ ಆಫ್ ಕಮ್ಯುನಿಕೇಶನ್ ವಾಸ್ ಹ್ಯಾಪನಿಂಗ್ ಅಮಾಂಗ್ ದೆಮ್. ಅವ್ರ ಮೈಂಡ್ ಸೆಟ್ಟೇ ಆರ್ಬಿಟ್ರಿ, ಮೈಂಡ್ ಸೆಟ್ ವಾಸ್ ಡೆಲ್ಲಿ ಸೆಂಟ್ರಿಕ್. ಡೆಲ್ಲಿದಲ್ಲಿ ಇರುವ ಒಂದು ಪಾರ್ಟಿ, ಡೆಲ್ಲಿದಲ್ಲಿ ಇರುವ ಒಂದು ರೋಡ್ನಲ್ಲಿ ಇರುವ ಒಂದು ಪಕ್ಷ, ಒಂದು ಕಾಂಗ್ರೆಸ್ ಪಾರ್ಟಿ, ಅವರು ಡಿಸೈಡ್ ಮಾಡಬೇಕು ನಮ್ಮ ದೇಶ ಯಾವ ಥರ ಇರಬೇಕು, ಯಾವ ಮನುಷ್ಯ ಒಪ್ಕೊಳ್ಳಲ್ಲ ನಾವು ಡಿಸ್ಮಿಸ್ ಮಾಡಿ ಮನೆಗೆ ಕಳಿಸ್ಬೇಕು. ದಿಸ್ ದ ಮೈಂಡ್ ಸೆಟ್ ವಿತ್ ವಿಚ್ ಕಾಂಗ್ರೆಸ್ ವಾಸ್ ಆಪರೇಟಿಂಗ್. 1972 ತಮಿಳುನಾಡಿನಲ್ಲಿ ಕಚ್ಚತೀವು ಐಲ್ಯಾಂಡ್ ಇತ್ತು, ಯಾರಲ್ಲಿ ಮಾತಾಡದೆ ಲಿಫ್ಟ್ ಮಾಡಿ ಶ್ರೀಲಂಕಾಗೆ ಕೊಟ್ಟಿದ್ರು. ನೋ ಡಿಸ್ಕಷನ್, ನೋ ಡಿಬೇಟ್, ನಥಿಂಗ್. ಇಟ್ ವಾಸ್ ಜಸ್ಟ್ ಸೈನ್ಡ್ ಬಿಟ್ವೀನ್ ದ ಶ್ರೀಲಂಕನ್ ಪ್ರೆಸಿಡೆಂಟ್ ಅಂಡ್ ಮೇಡಮ್ ಇಂದಿರಾ ಗಾಂಧಿ. ಅದು ಒಂದು ಸೀಕ್ರೆಟ್ ಟಾಕ್ಸ್ನಲ್ಲಿ 1969ನಲ್ಲಿ ಡಿಸೈಡ್ ಮಾಡಿದರು, 1972ದಲ್ಲಿ ಪಬ್ಲಿಕ್ ಮಾಡಿದರು. ಸೊ ಇದು ನಾವು ಇದೆಲ್ಲ ಭಾಳ ಕೇರ್ಫುಲ್ಲಾಗಿ ಇಫ್ ಯು ಅನಲೈಸ್ ದ ಹಿಸ್ಟ್ರಿ, ಒನ್ ಆಫ್ ದ ವರ್ಸ್ಟ್ ಫಾರ್ಮ್ಸ್ ಆಫ್ ಗವರ್ಮೆಂಟ್ ವಾಸ್ ಲೀಡಿಂಗ್ ಟು 1975. 1975 ರೇಬರೇಲಿ ಎಲೆಕ್ಷನ್ ಸಾಹೇಬರು ಇಲ್ಲಿ ಹೇಳಿದರು. ರೇಬರಿ ಎಲೆಕ್ಷನ್ ಎಲ್ಲ ಜನ, ತುಂಬ ಜನ ಗೊತ್ತು, ಇಂದಿರಾ ಗಾಂಧಿ ಅಮ್ಮ ಡಿಸ್ಮಿಸ್ ಆಗಿದ್ದಾರೆ. ಅದರಲ್ಲಿ ಅಲಹಾಬಾದ್ ಕೋರ್ಟ್ನಲ್ಲಿ, ಹೈಕೋರ್ಟ್ನಲ್ಲಿ ದೇ ಸೆಡ್ ದಿಸ್ ಕ್ವಾಲಿಫಿಕೇಶನ್ ಆಫ್ ಫೇರ್ ಅಸ್ ಅನ್ MP. ಅಲಹಾಬಾದ್ ಹೈಕೋರ್ಟ್ ಅವರು ಇಲ್ಲ, ದಿಸ್ ಎಲೆಕ್ಷನ್ ವಾಸ್ ಫ್ರಾಡುಲೆಂಟ್, ನಾವು ಡಿಸ್ಕ್ವಾಲಿಫೈ ಮಾಡ್ತೀವಿ, ನಮಗದು ಗೊತ್ತು. ಬಟ್ ಯಾಕೆ ಡಿಸ್ಕ್ವಾಲಿಫೈ ಮಾಡ್ತೀವಿ? ವೈ ವಾಸ್ ಶಿ ಡಿಸ್ಕ್ವಾಲಿಫೈಡ್? ಇಂದಿರಾ ಗಾಂಧಿ ಅವರು ದ ಚೀಫ್ ಏಜೆಂಟ್ ಆಫ್ ಇಂದಿರಾ ಗಾಂಧಿ ಇನ್ ದಟ್ ಎಲೆಕ್ಷನ್ ಇನ್ 1975 ರೇಬರಿಯಾದಲ್ಲಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿರುವಾಗ ಅವ್ರಿಗೆ OSD, ಆಫೀಸರ್ ಆನ್ ಸ್ಪೆಷಲ್ ಡ್ಯೂಟಿ ಇರುವ ಒಂದು ಗೌರ್ಮೆಂಟ್ ಸರ್ವೆಂಟ್ ಯಶ್ಪಾಲ್ ಕಪೂರ್ ಅವರು ಚೀಫ್ ಏಜೆಂಟ್. ಇಲ್ಲಿ ಎಲೆಕ್ಷನ್ ತುಂಬ ಜನ ಇಲ್ಲಿ ದೊಡ್ಡವರಿದ್ದಾರೆ, ಮಲ್ಟಿಪಲ್ ಎಲೆಕ್ಷನ್ ವಿನ್ ಮಾಡುವ ನಮ್ಮ ದೊಡ್ಡವರೆಲ್ಲ ಇದ್ದಾರೆ. ಕಂಪ್ಲೀಟ್ ಗೌರ್ಮೆಂಟ್ ಮಿಷನರಿ ವಾಸ್ ಯೂಸ್ಡ್, ಕರಪ್ಟ್ ಪ್ರಾಕ್ಟಿಸಸ್ ಹೈಯೆಸ್ಟ್ ಆರ್ಡರ್. ದ ಚೀಫ್ ಏಜೆಂಟ್ ಫಾರ್ ದ ಕ್ಯಾಂಡಿಡೇಟ್ ವಾಸ್ ದಿ ಅಫಿಷಿಯಲ್ ಇನ್ ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ ಹೂ ವಾಸ್ ದ OSD ಟು ಇಂದಿರಾ ಗಾಂಧೀಜಿ. ಈ ಥರ ತುಂಬ ವಿಷಯ. Then it was went to court 1975 elections. ಅದು 12th June 1975 ಸಾಹೇಬರು ಹೇಳಿದರು, ಅಲಹಾಬಾದ್ ಹೈಕೋರ್ಟ್ ಗೇವ್ ದಟ್ ಹಿಸ್ಟಾರಿಕ್ ಜಜ್ಮೆಂಟ್. ಶಿ ಹ್ಯಾಡ್ ಒನ್ ಆಪ್ಷನ್, ಅಪೀಲ್ ಮಾಡಬಹುದಾಯಿತು, ಅಪೀಲ್ದಲ್ಲಿ ಹೋಗಿ ಸ್ಟೇ ಮಾಡಬಹುದಾಯಿತು. ಸೊ ಇಂಡಿಯಾ ಹ್ಯಾಡ್ ಅ ರ್ಯಾಮ್ ರಾಡ್ ಸ್ಟ್ರೈಟ್ ಜಡ್ಜ್, ಒಂದು ಒಳ್ಳೆಯ ಮನುಷ್ಯ, ಎಕ್ಸಲೆಂಟ್, ಒನ್ ಆಫ್ ದ ಫೈನೆಸ್ಟ್, ಲಕ್ಕಿಲಿ ಫಾರ್ ಅವರ್ ಕಂಟ್ರಿ, ಒನ್ ಆಫ್ ದ ಫೈನೆಸ್ಟ್ ಪರ್ಸನ್ ವಾಸ್ ಸಿಟ್ಟಿಂಗ್ ಇನ್ ದಟ್ ಬೆಂಚ್ ಇನ್ ಸುಪ್ರೀಂ ಕೋರ್ಟ್, ಜಸ್ಟಿಸ್ ಕೃಷ್ಣಯ್ಯರ್. It went to Krishnaiyer. Krishnaiyer was the person who was supposed to give the judgment. 24 June 1975 ಕೊಡಬೇಕು. Krishnaiyer also in his book writes how he was influenced by Indira Gandhiji's law minister. Judgment ಕೊಡಲಿಕ್ಕೆ ಮುಂಚೆ law minister calls Indira Gandhiji, ನಿಮಗೆ ಬಂದು ಭೇಟಿ ಮಾಡಬೇಕು. Krishnaiyer ask, why, ಯಾಕೆ ಭೇಟಿ ಮಾಡಬೇಕು? Why do you want to come to my chamber? He said, ಇಲ್ಲ, the case ಬಗ್ಗೆ ಮಾತಾಡಬೇಕು. Then Krishnaiyer ji put his phone down. He said, I am not going to meet anybody ರಿಗಾರ್ಡಿಂಗ್ ದಿಸ್ ಕೇಸ್. ನೀವು ಪ್ರೈಮ್ ಮಿನಿಸ್ಟರ್ ಇದನ್ನು ಹಾಕೊಂಡು ನಾವು ಮೀಟ್ ಮಾಡಲ್ಲ. ಸೊ ಹಿ ಗೇವ್ ಅ ಜಜ್ಮೆಂಟ್ 24 June 1975. ಹಿ ಸೆಡ್, ಒಂದು ಇಂಟ್ರಿಯಮ್ ಸ್ಟೇ ಥರ ಕೊಡ್ತೀವಿ ನಾವು, ಮೀನಿಂಗ್ ಪಾರ್ಲಿಮೆಂಟ್ ಹೋಗ್ಬೋದು, ರಿಜಿಸ್ಟರ್ನಲ್ಲಿ ಸಿಗ್ನೇಚರ್ ಆಗ್ಬೋದು, ಯು ಕೆನಾಟ್ ಹ್ಯಾವ್ ಎನಿ ಪ್ರಿವಿಲೇಜಸ್ ಅನ್ MP, ಡಿಬೇಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕಿಲ್ಲ, ಯು ಕೆನಾಟ್ ಡ್ರಾ ಸ್ಯಾಲರಿ. ಸೊ 24th June 1975 ದಿಸ್ ವಾಸ್ ದ ಟ್ರಿಗರ್. ನೆಕ್ಸ್ಟ್ ಡೇ 25th June 1975, 49 years ಬಿಫೋರ್ ಆರ್ಟಿಕಲ್ 352 ಪ್ರೊಕ್ಲಮೇಷನ್ ಮಾಡಿ ಎಮರ್ಜೆನ್ಸಿ ದೆ ಡಿಕ್ಲೇರ್. ಇಟ್ ಹ್ಯಾಪನ್ಡ್ ಇನ್ ದ ಮಿಡ್ ನೈಟ್. ಅದು ಎಷ್ಟು ಪ್ರಿಪರೇಷನ್ ಅವರು ಮಾಡಿಕೊಂಡಿದ್ದಾರನ್ನ, ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ ದಿವಸ ನೈಟ್ 2 ಗಂಟೆ ಸೆನ್ಸಾರ್ ಬೋರ್ಡ್ನಲ್ಲಿರುವ ಎಲ್ಲರೂ ಕೂಡ ಒಂದೊಂದು ಮೇಜರ್ ನ್ಯೂಸ್ ಪೇಪರ್ ಆಫೀಸರ್ಸ್ ಡೆಲ್ಲಿ ಹೋಗಿದ್ರು. ದೇ ಆಲ್ ವೆಂಟ್ ಇನ್ಸೈಡ್ ದ ನ್ಯೂಸ್ ಪೇಪರ್ ಆಫೀಸಸ್. ಪವರ್ ವಾಸ್ ಕಟ್ ಡೌನ್ at 2 AM. ಯಾಕೆಂದರೆ ನೆಕ್ಸ್ಟ್ ಡೇ ನ್ಯೂಸ್ ಪೇಪರ್ ಪ್ರಿಂಟ್ ಮಾಡಬಾರದನು. ಇನ್ ಕೇಸ್ ಯಾರು ಪ್ರಿಂಟ್ ಮಾಡಿದಾರನ್ನ ಕೂಡ ಪೇಪರ್ನಲ್ಲಿ ಏನು ಬರಬೇಕು, ದೇ ವಾಂಟ್ ಟು ಗಿವ್ ಅ ಪಾಸಿಟಿವ್ ಸ್ಪಿನ್. ಸೊ 25th June 1975 ನಮ್ಮ ಪೇಪರ್ದಲ್ಲಿ ಜನ ಏನು ಓದ್ತಾರೆ, ದೇ ವಾಂಟ್ ಟು ಕಂಟ್ರೋಲ್ ಫ್ರಮ್ ದಟ್ ಡೇ ಮಾರ್ನಿಂಗ್ at 2 AM.